ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನನ್ನ ಗೂಗಲ್ ಆ್ಯಡ್ಸ್ ಪಿನ್ ನಂಬರ್ ಬಂದಿದೆ. ನಾನು ಈ ಪಿನ್ ನಂಬರ್ ಬರೋದಕ್ಕೆ ಎಷ್ಟು ಕಷ್ಟಪಟ್ಟೆ, ಇದಕ್ಕೆ ಯಾರು ಸಹಾಯ ಮಾಡಿದರು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್ ಎಲ್ಲರಿಗೂ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಟೈಲರಿಂಗ್ ಬಗ್ಗೆ ಏನೂ ವಿಡಿಯೋನ ಮಾಡ್ತಾ ಇಲ್ಲ. ಏನು ವಿಡಿಯೋ ಮಾಡ್ತಿದ್ರೆ, ನನಗೆ ಇವತ್ತು ಬೆಳಗ್ಗೆ ಗೂಗಲ್ ಆ್ಯಡ್ಸ್ ಪಿನ್ ಬಂತು. ಗೂಗಲ್ ಆ್ಯಡ್ಸ್ ಪಿನ್ ಬಂದ ತಕ್ಷಣ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ನಾನು ಗೂಗಲ್ ಆ್ಯಡ್ಸ್ ಪಿನ್ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ತಿಂಗಳಿಂದ ಕಾದಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ದಂಗೆ ನೋಡಿ. ಯಾಕಂದರೆ ಯಾವುದೇ ಒಂದು ಕೆಲಸ ಮಾಡೋದಾದ್ರೂ ನಮಗೆ ತಾಳ್ಮೆ ಇರಬೇಕು. ಹಾಗೆ ನಾವು ಒಂದು ಕೆಲಸ ಹಿಡಿದ್ವಿ ಅಂದರೆ ಅದರಲ್ಲಿ ನಾವು ಪ್ರತಿಫಲ ಕಾಣೋ ತನಕನೂ ಸಹ ಆ ಕೆಲಸನ ಪೂರ್ತಿಯಾಗಿ ಮಾಡಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನಂದರೆ ಫ್ರೆಂಡ್ಸ್, ನಾನು ಯೂಟ್ಯೂಬು ಹೆಂಗಂದರೆ, ನಾನು ಒಂದು ದಿವಸ ಹಾಗೆ ಅಂದರೆ ಶನಿವಾರ ದಿವಸ ನಾವು ಆಂಜನೇಯ ದೇವಸ್ಥಾನಕ್ಕೆ ಭಜನೆಗೆ ಹೋಗ್ತೀವಿ. ಭಜನೆಯಿಂದ ಬಂದುಬಿಟ್ಟು ಕೂತಿದ್ದೆ. ನನ್ನ ಮಗ ಹೇಳ್ದ, ಅಮ್ಮ ನೀನು ಟೈಲರಿಂಗ್ ಕೆಲಸನೇ ಯೂಟ್ಯೂಬ್ ಮಾಡ್ತೀಯಾ, ವಿಡಿಯೋಸ್ ಮಾಡ್ತೀಯಾ ಅಂತ ಕೇಳ್ದ. ನನಗೂ ತುಂಬ 2-3 ವರ್ಷದಿಂದ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಆಯಿತು ಮಗ, ನಾನು ಮಾಡ್ತೀನಿ ಅಂದೆ. ಆದರೆ ನಾನು ಫಸ್ಟ್ ವಿಡಿಯೋದಲ್ಲಿ ಯಾವುದೇ ಥರ ಟೈಲರಿಂಗ್ ವಿಡಿಯೋನ ಹಾಕಿರಲಿಲ್ಲ. ಫಸ್ಟು ನಾನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಜನೆನ ಮಾಡಿದ್ದೆ. ಆ ವಿಡಿಯೋನ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿದೆ. ಒಂದು 2 ನಿಮಿಷದ ವಿಡಿಯೋ ಇರ್ಬೋದು, ಏನೋ ನಮ್ಗೆ ಗೊತ್ತಿರಲಿಲ್ಲಲ್ಲ, ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಆಯಿತು. ಅಂದರೆ ವ್ಯೂಸು ತೀರಾ ಕಮ್ಮಿ ಬಂತು, ಆದರೂ ಪರವಾಗಿಲ್ಲ. ನಾನು ಏನು ಮಾಡಿದೆ, ಮತ್ತೆ ಮರು ದಿವಸದಿಂದ ಯೂಟ್ಯೂಬ್ನ ಹೇಗೆ ನಾನು ಜಾಸ್ತಿ ಜನ ನೋಡೋ ಹಾಗೆ, ವ್ಯೂವರ್ಸ್ ನೋಡೋ ಹಾಗೆ ಹೇಗೆ ಮಾಡೋದು ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಫ್ರೆಂಡ್ಸ್ ಏನಂದರೆ, ಇವತ್ತೇನಾದರೂ ಕೆಲಸ ಮಾಡಬೇಕು ಅನಿಸಿದ್ರೆ ನಾನು ಆ ಕೆಲಸ ನಾಳೆ ಮಾಡ್ತೀನಿ. ಅದು ಅಷ್ಟು ನನಗೆ ಸ್ವಲ್ಪ ತಾಳ್ಮೆ ಕಮ್ಮಿ. ಅಂದರೆ ಆಗಬೇಕು ಅಂದರೆ ಆಗಬೇಕು, ಆ ಥರ ಮೈಂಡ್ ಸೆಟ್ ಇದ್ದೋಳು ನಾನು. ಇವತ್ತು ನಾನು ಗೂಗಲ್ ಆ್ಯಡ್ಸ್ ಪಿನ್ನಿಗೆ ಇಷ್ಟು ಟೈಮ್ ಕಾದಿದ್ದೀನಿ, ಅದು ನನ್ನ ಕೈಗೆ ಬಂದಿದೆ ಅಂತ ಹೇಳಿದ್ರೆ ನಾನು ತುಂಬ ತಾಳ್ಮೆಯಿಂದ ಕಾದಿದ್ದೀನಿ. ಹೇಗಂದರೆ, ನಾನು ಜನವರಿ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿರೋದು. ಮೋಸ್ಟ್ಲಿ ಜನವರಿ 28 ಅನ್ಕೊತೀನಿ, ಅವತ್ತು ಅನ್ಕೊತೀನಿ, ಶನಿವಾರ ದಿವಸ. ಹಾಗೆ ನಾನು ಫಸ್ಟಿಗೆ ಟೈಲರಿಂಗ್ ವಿಡಿಯೋಗಳನ್ನು ಹಾಕಲಿಲ್ಲ. ನಾನು ಫಸ್ಟು ನಮ್ಮಲ್ಲಿ ಊರಲ್ಲಿರೋವಂಥ ದೇವಸ್ಥಾನನ ಮತ್ತು ನಮ್ಮೂರಲ್ಲಿ ನಮ್ಮ ಮಕ್ಕಳು ಓದಿರೋಂಥ ಶಾಲೆ ಬಗ್ಗೆ ಹಾಕಿದೆ. ಯಾಕಂದರೆ ನಾವು ಫಸ್ಟು ನಮ್ಮ ಊರಿನ ಜನರ ಮನಸ್ಸನ್ನು ಗೆಲ್ಲಬೇಕು. ಅವರು ನಮ್ಮ ವಿಡಿಯೋಗಳನ್ನು ನೋಡಿದಾಗ ಹಾಗೆ ಒಬ್ಬರಿಂದ ಒಬ್ರಿಗೆ ಇದಾಗುತ್ತೆ. ಮತ್ತು ಲೇಡೀಸಲ್ಲಿ ನಮ್ಮೂರಲ್ಲಿ ನಾನೇ ಅನ್ಕೊತೀನಿ ಯೂಟ್ಯೂಬು ಸ್ವಲ್ಪ ಸ್ಟಾರ್ಟ್ ಮಾಡಿ ಹಿಂಗಾಗಿರೋದು. ಹಾಗಾಗಿ ನಾನು ಫಸ್ಟು ನಮ್ಮೂರಿನವರು ಮನಸ್ಸು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿರೋ ದೇವಸ್ಥಾನ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಈ ರೀತಿ ವಿಡಿಯೋಗಳನ್ನು ಮಾಡ್ಕೊಳ್ತಾ ಬಂದೆ. ಅದರಲ್ಲೇ ನನಗೆ ಸಬ್ಸ್ಕ್ರೈಬರ್ ತುಂಬ ಜನ, ಒಂದು 900 ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ನಮ್ಮೂರವರೇ, ನಮ್ಮೂರು ಹುಡುಗಿ ಮಾಡ್ತಾ ಇದ್ದಾಳೆ, ವಿಡಿಯೋ ಮಾಡ್ತಿದ್ದಾಳೆ ಅಂತೇಳಿ. ಹಾಗೆ ನನಗೆ ಟೈಲರಿಂಗ್ ಕೆಲಸ ಬಿಟ್ಟು ಹೊರಗಡೆ ಹೋಗಿ ವಿಡಿಯೋಗಳನ್ನು ಮಾಡೋದಕ್ಕೆ ಆಗಲಿಲ್ಲ. ಆದರೂ ಸಹಿತ ನಾನು ಏನು ಮಾಡಿದೆ, ಒಂದು ದಿವಸ ಫಸ್ಟಿಗೆ ಜಾಕ್ ಮಿಷನ್ ತರೋ ವಿಡಿಯೋನ ಮಾಡಿದೆ. ಆ ವಿಡಿಯೋ ತುಂಬ ಚೆನ್ನಾಗೇ ಓಡ್ತು. ಜಾಕ್ ಮಿಷನ್ನ ಯಾವ ರೀತಿ ತರೋದು ಅದ್ರ ಬಗ್ಗೆನೇ ನಾನು ಒಂದು 2-3 ವಿಡಿಯೋನ ಮಾಡಿದೆ, ಚೆನ್ನಾಗಿ ಓಡ್ತು. ಹಾಗಾಗಿ ನಾನು ಅಂದ್ಕೊಂಡೆ, ನನ್ನ ಮಗ ಹೇಳಿದ ಕರೆಕ್ಟು, ಟೈಲರಿಂಗ್ ವಿಡಿಯೋನೇ ಮಾಡೋಣ. ಅಂದರೆ ನಾನು ಫಸ್ಟಿಗೆ ಏನು ಅಂದ್ಕೊಳ್ತಿದ್ದೆ ಅಂತಂದರೆ, ನನ್ನ ಟೈಲರಿಂಗ್ ವಿಡಿಯೋನ ಯಾರು ನೋಡ್ತಾರೆ ಅಂತೇಳ್ಬಿಟ್ಟು ನಾನು ಹಾಗೆಲ್ಲ ಅಂದ್ಕೊಳ್ತಿದ್ದೆ. ಆಮೇಲೆ ನನಗೆ ಗೊತ್ತಿರೋದನ್ನು ಹೇಳ್ಕೊಡೋಣ, ನನಗೇನು ಗೊತ್ತಿದೆ ಅದ್ರ ಬಗ್ಗೆ ನಾನು ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ನನಗೆ ಏನು ಗೊತ್ತು ಅದನ್ನು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ತುಂಬ ಚೆನ್ನಾಗಿ ವಿಡಿಯೋಗಳು ಸಹ ಓಡಿದೆ. ಕೆಲವೊಂದು ವಿಡಿಯೋ ತುಂಬ ಚೆನ್ನಾಗಿ ಓಡಿದೆ. ಹಾಗೆಯೇ ನನಗೆ ವೆರಿಫಿಕೇಷನ್ ಆಯಿತು, ಮತ್ತು ಆ್ಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಗೂಗಲ್ ಆ್ಯಡ್ಸ್ ಪಿನ್ನಿಗೆ ಅಪ್ಲೈ ಮಾಡೋದು ನಂಗೆ ನಿಜವಾಗೂ ಗೊತ್ತಿಲ್ಲ ಫ್ರೆಂಡ್ಸ್. ಎಂತ ಅಂದರೆ, ನನಗೆ ಯೂಟ್ಯೂಬ್ ಬಗ್ಗೆ ನನಗೆ ವಿಡಿಯೋನ ನಾನು ಕೆಲವೊಂದು ವಿಡಿಯೋಗಳು ನೋಡ್ತಿದ್ದೆ. ಅದು ಬಿಟ್ಟರೆ ನಾನು ಯೂಟ್ಯೂಬ್ ಮಾಡೋದು ಹೇಗೆ ಆ ಥರ ವಿಡಿಯೋಗಳನ್ನು ನೋಡೇ ಇಲ್ಲ. ನನ್ನ ಮಗ ಹೇಗೆ ಅಮ್ಮ ಯೂಟ್ಯೂಬ್ ವಿಡಿಯೋ ಮಾಡ್ತೀಯ ಅಂತ ಕೇಳಿದೆ, ಅವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಬಿಟ್ಟರೆ ನನಗೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ಏನು ಮಾಡಿದೆ, ನಾನು ದಿನ ಸ್ಟಿಚಿಂಗ್ ಮಾಡುವಾಗ ವಿಡಿಯೋಗಳು ಅಂದರೆ ಯೂಟ್ಯೂಬನ್ನ ಹೇಗೆ ನಾವು ಜಾಸ್ತಿ ಜನ ನೋಡೋ ಹಾಗೆ ಮಾಡಬೇಕು, ಹೇಗೆ ಅದನ್ನು ಇಂಪ್ರೂವ್ಗೊಳಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನೋಡ್ತಾ ಬಂದೆ. ಮತ್ತು ನಾವು ಮಿಕ್ಸ್ ಕಂಟೆಂಟ್ ಮಾಡಬಾರ್ದು ಅಂತೇಳಿ ಸಹ ನನಗೆ ಗೊತ್ತಾಯ್ತು. ನಂಗೆ ಫಸ್ಟಿಗೆ ಮಿಕ್ಸ್ ಕಂಟೆಂಟ್ ಮಾಡಬಾರ್ದು, ಎಂಥದ್ದು ಗೊತ್ತಿಲ್ಲ. ಹಾಗೆಯೇ ದಿನ ಮತ್ತೊಂದು ನಾವು ಸ್ಟಾರ್ಟ್ ಮಾಡಬೇಕು. ನಾವು ಅದರಲ್ಲಿ ಕೆಲಸನ ಮಾಡ್ತಾ ಹೋದಂಗೇನು ನಾವು ಕೆಲಸಗಳನ್ನು ಜಾಸ್ತಿ ಕಲಿತಾ ಹೋಗ್ತೀವಿ. ಹಾಗೆ ಸಹ ನಮ್ಮ ಯೂಟ್ಯೂಬಲ್ಲೂ ಸಹ ನಾನು ಮಾಡ್ತಿರೋ ವೀಡಿಯೋಸಲ್ಲಿ ಆಯಿತು. ಫಸ್ಟಿಗೆ ನನಗೆ ಎಡಿಟಿಂಗ್ ಮಾಡೋಕ್ಕೂ ಸಹ ಬರ್ತಿರಲಿಲ್ಲ, ಏನೂ ಬರ್ತಿರಲಿಲ್ಲ. 1 ತಿಂಗಳು 2 ತಿಂಗಳು ನನ್ನ ಮಗನ ಕೈಲಿ ಹೇಳಿಸ್ಕೊಂಡೆ. ಆಮೇಲೆ ಅವನು ಸಹ ಹೇಳಿದ್ದಾನೆ, ಯಾರು ಕಲ್ತ್ರು ನೀನು ಮಾತ್ರ ಎಡಿಟ್ ಮಾಡೋದೆಲ್ಲ ಕಲಿಯಲ್ಲಮ್ಮ, ಹಂಗಮ್ಮ ಹಿಂಗಮ್ಮ ಅಂದ. ಎಷ್ಟೋ ಸಲ ಹತ್ತಿದ್ದೀನಿ, ನನಗೆ ಬರಲ್ವಾ ಈ ಥರ ಎಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಹೇಗಂದರೆ ಫ್ರೆಂಡ್ಸ್,
ನನಗೆ ನಾವು ಅಂದರೆ ತುಂಬ ವರ್ಷಗಳಿಂದ ಈ ಟೈಲರಿಂಗಲ್ಲೇ ಬ್ಯುಸಿ ಇರೋದ್ರಿಂದ ನಾವು ಎಡಿಟಿಂಗ್ ಆಗಲಿ ಈ ರೀತಿ ಮೊಬೈಲಲ್ಲಿ ಜಾಸ್ತಿ ಟೈಮನ್ನು ನಾವು ಕೊಡ್ತಿರ್ಲಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ. ಆದರೆ ಈಗ ಅಷ್ಟೇ ಕರೆಕ್ಟಾಗಿ ನಾನು ವೀಡಿಯೋಗಳನ್ನು ಮಾಡ್ತೀನಿ, ಎಡಿಟ್ ಮಾಡ್ತೀನಿ. ನನಗೇನು ಗೊತ್ತಿದೆ ಅದನ್ನು ನಾನು ನಮ್ಮ ವ್ಯೂವರ್ಸಿಗೆ ಹೇಳೋ ಅಂಥ ಪ್ರಯತ್ನ ಮಾಡ್ತೀನಿ. ನಮಗೆ ಗೊತ್ತಿರೋ ಅಂಥ ವಿಷಯನ 4 ಜನಕ್ಕೆ ಹೇಳಬೇಕು. ನಾನು ಟೈಲರಿಂಗ್ ಕ್ಲಾಸು ಅಷ್ಟೇ 30 ಜನ ಟೈಲರಿಂಗ್ ಕ್ಲಾಸಿಗೆ ಬರ್ತಾರೆ. ಅವರಿಗೂ ಸಹ ನನಗೆ ಏನು ವಿದ್ಯೆ ಗೊತ್ತೋ ಅದನ್ನು ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಅದು ಅವ್ರಿಗೆ ಇಷ್ಟ ಆಗುತ್ತೆ. ನಾವು ಗೊತ್ತಿಲ್ಲದೆ ಇರೋದನ್ನ ಹೇಳೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಹಾಗೆ 1 ವರ್ಷ ಆಗ್ತಾನೆ ಬಂತು. 1 ವರ್ಷಕ್ಕೆ ಇನ್ನೂ ಒಂದು 2-3 ತಿಂಗಳಿದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷ ಆಗೋದಕ್ಕೆ. ಹೀಗೆ ಆಮೇಲೆ ನನಗೆ ಗೊತ್ತಿಲ್ಲ ಏನು ಹೆಂಗೆ ಪಿನ್ ಒಂದು ವಿಡಿಯೋದಲ್ಲಿ ನೋಡ್ತಾ ಇರುವಾಗೆ ಗೂಗಲ್ ಆ್ಯಡ್ಸ್ ಪಿನ್ ಅಂತೇಳಿ ಬಂತು. ಆಗ ನಾನು ಗೂಗಲ್ ಆ್ಯಡ್ಸ್ ಪಿನ್ನು ಅವ್ರು ಹೇಳಿದ್ರು $10 ಆಗ್ತಿದ್ದಂಗೆ ಇಲ್ಲ $20 ಆಗ್ತಿದ್ದಂಗೆ ನೀವು ಅಪ್ಲೈ ಮಾಡಬೇಕು ಗೂಗಲ್ ಆ್ಯಡ್ಸ್ ಪಿನ್ನಿಗೆ ಅಂತ ಹೇಳಿದ್ರು. ನಾನೇನು ಮಾಡಿದೆ, ನನ್ನ ಮಗನಿಗೆ ಹೇಳೋಕ್ಕೆ ಶುರು ಮಾಡಿದೆ, ಮಗ ಈ ಥರ ಪಿನ್ ಬರಬೇಕಂತೆ, ಹಾಗಾದರೆ ಮಾತ್ರ ನಮಗೆ ದುಡ್ಡು ಬರೋದಂತೆ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಹೇಳಿದೆ. ನನ್ನ ಮಗ ಸ್ವಲ್ಪ ಎಲ್ಲ ಸರ್ಚ್ ಮಾಡಿ ನೋಡಿ, ಆದರೂ ಅವನಿಗೆ ಫಸ್ಟು ಸ್ಟಾರ್ಟಿಂಗ್ ಶುರು ಮಾಡ್ಬೇಕಾದ್ರೆ ಇದ್ದಿದ್ದು ಹುಮ್ಮಸ್ಸು ಇರಲಿಲ್ಲ. ಯಾಕಂದರೆ ನಾನು ತುಂಬ ಯೂಟ್ಯೂಬ್ ಬಗ್ಗೆ ಎಲ್ಲ ಅವನ ಹತ್ರ ಕೇಳೋದ್ರಿಂದ ಅವನಿಗೆ ಇಂಟ್ರೆಸ್ಟ್ ಹೋಗಿತ್ತು. ಆಮೇಲೆ ನಾನೇ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲದೂ ಮಾಡಿಕೊಟ್ಟಿದ್ದ. ಅವ್ನು ತುಂಬ ಚೆನ್ನಾಗೇ ನನಗೆಲ್ಲ ಮಾಡಿಕೊಟ್ಟಿದ್ದ. ಅವನಿಲ್ಲ ಅಂದರೆ ನನಗೆ ಸಾಧ್ಯ ಆಗ್ತಿರಲಿಲ್ಲ. ಅಷ್ಟು ಸಪೋರ್ಟಾಗಿ ನಮ್ಮ ಮನೆಯವರಾಗಿರ್ಬೋದು, ನನ್ನ ಮಗ ಆಗಿರ್ಬೋದು ಸಪೋರ್ಟ್ ಮಾಡಿದ್ದಾರೆ. ಆದರೆ ಅವನಿಗೆ ಲಾಸ್ಟಿಗೆ ವೆರಿಫಿಕೇಷನ್ ಆದಮೇಲೆ ಅವನಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೋಯಿತು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅವನಿಗೆ ಕಾಡಿ ಬೇಡಿ ಗೂಗಲ್ ಆ್ಯಡ್ಸ್ ಪಿನ್ಗೆ ಅಪ್ಲೈ ಮಾಡೋದಕ್ಕೆ ಹೇಳಿದೆ. ಅವನು ಬೇಕೋ ಬೇಡವೋ ಅನ್ನೋ ರೀತಿ ಅಪ್ಲೈ ಮಾಡ್ದ. ನಾನು ಕರೆಕ್ಟಾಗಿ ಮಗ ಕರೆಕ್ಟಾಗಿ ಅಡ್ರೆಸ್ಸು ಅದೆಲ್ಲ ಕರೆಕ್ಟಾಗಿ ಕೊಡು ನೀನು ಅಂತೇಳಿ ಎಷ್ಟು ಹೇಳಿದೆ. ಅವ್ನು ಬೇಕು ಬೇಡ ಅನ್ನೋದು ಆ ರೀತಿಯಲ್ಲಿ ಅಡ್ರೆಸ್ಸನ್ನು ಕೊಟ್ಟ. ಅಡ್ರೆಸ್ ಚೂರು ತಪ್ಪಾದರೂ ಸಹಿತ ನಮಗೆ ಈ ಗೂಗಲ್ ಆ್ಯಡ್ಸ್ ಪಿನ್ನು ಬರೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಕರೆಕ್ಟ್ ಅಡ್ರೆಸ್ಸನ್ನು ಕೊಡಬೇಕು. ಹಾಗೆ ಅವನು ಫೋನ್ ನಂಬರ್ ಕೊಟ್ಟಿದ್ದೀನಿ ಬರತ್ತಮ್ಮ ಅಂತ ಹೇಳ್ದ. ಆದರೆ ಅವನು ಕರೆಕ್ಟಾಗಿ ಅಡ್ರೆಸ್ಸನ್ನು ಕೊಟ್ಟಿಲ್ಲ. ಆ ಟೈಮಲ್ಲಿ ನಾನು ಏನು ಮಾಡಿದೆ, ಏನು ಮಾಡೋದಪ್ಪ, 1 ತಿಂಗಳು ಕಾದೆ. ಅವನ ಅಡ್ರೆಸ್ ಕೊಟ್ಮೇಲೆ 1 ತಿಂಗಳು ಕಾದರೂ ನಂಗೆ ಗೂಗಲ್ ಆ್ಯಡ್ಸ್ ಪಿನ್ ನಂಬರ್ ಬರಲಿಲ್ಲ. ಇಷ್ಟೊತ್ತಿಗೆ ನನಗೆ ಗೂಗಲ್ ಆ್ಯಡ್ಸ್ ಪಿನ್ ಬಂದು ಯೂಟ್ಯೂಬಿಂದ ಅಮೌಂಟು ಸಹ ಬಂದಿರಬೇಕಿತ್ತು. ಆದರೆ 1 ತಿಂಗಳು ಆದಮೇಲೆ ನನಗೆ ಏನು ಮಾಡಬೇಕು, ನಮ್ಮೂರಲ್ಲಿ ಯಾರಾದರೂ ಯೂಟ್ಯೂಬ್ ಮಾಡಿದವ್ರು ಇದ್ದಾರಾ ಅಂತೇಳ್ಬಿಟ್ಟು ನನಗೆ ಚಾನಲಲ್ಲಿ ನೋಡೋದಷ್ಟು ನನಗೆ ಅಬ್ಸರ್ವ್ ಆಗಿಲ್ಲ. ಆಮೇಲೆ ಏನು ಮಾಡಿದೆ, ನಮ್ಮೂರಲ್ಲೇ ಸೈಬರು ಇದರಲ್ಲಿ ಕೇಳಿದೆ, ಅವ್ರದ್ದು ಯೂಟ್ಯೂಬ್ ಇತ್ತು. ಅಕಸ್ಮಾತಾಗಿ ನಾನು ಬ್ಯಾಂಕ್ ಅಕೌಂಟ್ ಮಾಡ್ಸೋಕ್ಕೆ ಹೋಗಿದ್ದು, ಅವ್ರದ್ದು ಯೂಟ್ಯೂಬ್ ಇರೋದು ಗೊತ್ತಾಯಿತು. ಅವ್ರ ಹತ್ರ ಕೇಳಿದೆ. ಅವ್ರಿಗೆ ಖುಷಿ ಆಯಿತು, ಮೇಡಮ್ ನೀವು ನಮ್ಮೂರಲ್ಲಿ ಯಾರೂ ಲೇಡೀಸ್ ಯೂಟ್ಯೂಬ್ ಮಾಡ್ತಾಯಿಲ್ಲ, ನೀವು ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ತುಂಬ ನನಗೆ ಹೊಗಳಿದ್ರು. ಆದರೆ ಅವ್ರಿಗೆ ನಾನು ಹೇಳಿದೆ, ಸರ್ ಈ ಥರ ಗೂಗಲ್ ಆ್ಯಡ್ಸ್ ಪಿನ್ ನಂಬರ್ ಬರ್ತಾ ಇಲ್ಲ, ಏನು ಮಾಡಬೇಕು ಸರ್ ಅಂತ ಕೇಳಿದೆ. ಅವರು ಚೆಕ್ ಮಾಡಿಬಿಟ್ಟು ನಮ್ಮದು ಜಿಮೇಲ್ ID ಎಲ್ಲ ತೊಗೊಂಡು ಚೆಕ್ ಫ್ರೆಂಡ್ಸ್ ನಾವು ಸೈಬರಲ್ಲಿ ಕೇಳಿದಾಗ, ನಾನು ನನ್ನ ಮಗ ಹೋಗಿ ಸೈಬರಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು, ಎಲ್ಲ ಚೆಕ್ ಮಾಡಿಬಿಟ್ಟು ಹೇಳಿದರು, ನೀವು ಅಕ್ಟೋಬರ್ ತಿಂಗಳ ತನಕ ಕಾಯಿರಿ, ನೀವು ಕರೆಕ್ಟಾಗಿ ಅಡ್ರೆಸ್ ಕೊಟ್ಟಿದ್ರೆ ನಿಮ್ಮ ಅಡ್ರೆಸ್ಸಿಗೆ ಬರುತ್ತೆ ಅಂದರು. ಅಂದರೆ ಅವರು ಕರೆಕ್ಟಾಗಿ ಅಂತೇನು ಮಾಡಲಿಲ್ಲ, ಆ ಅಡ್ರೆಸ್ಸಿಗೆ ಬರುತ್ತೆ ವೆಯ್ಟ್ ಮಾಡಿ ಅಂದರು. ನನ್ನ ಮಗನೂ ಹಾಗೆ ವೆಯ್ಟ್ ಮಾಡು ಅಂತ ಹೇಳಿದ್ರು. ಆದರೆ ನನ್ನ ಮನಸ್ಸಿಗೆ ಯಾಕೋ ನನಗೆ ಯಾಕೆ ಬೇರೆ ಟ್ರೈ ಮಾಡಬಾರ್ದು ಅಂತ ಅನಿಸ್ತಿತ್ತು. ಅದೇ ನನಗೆ ದೇವ್ರ ಪುಣ್ಯ ಥರ ಮರುದಿನ ಬೆಳಗ್ಗೆ ಹೀಗೆ ಯೂಟ್ಯೂಬ್ ವಿಡಿಯೋನ ನೋಡ್ತಾ ಇದ್ದಾಗ ಏನು ಮಾಡ್ಬೋದು, ಈ ಗೂಗಲ್ ಆ್ಯಡ್ಸ್ ಪಿನ್ ಬರೋದಕ್ಕೆ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೀಗೆ ವಿಡಿಯೋ ನೋಡ್ತಾ ಇದ್ದವಾಗ ಸಿಕ್ಕಂತಹ ವಿಡಿಯೋ ಅಂತಂದರೆ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ಲೈನ್ಸ್ ಅಂತ ಹೇಳ್ಬಿಟ್ಟು ಆ ವಿಡಿಯೋ. ಅವರು ಒಬ್ಬರು ಅಮ್ಮ, ಅವರು ಸ್ವಲ್ಪ ಅಂದರೆ ಅವರಿಗೆ ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಏನೋ ಮಾಡ್ತಾರೆ, ಅವ್ರ ಜೊತೆಗೆ ಮಾತಾಡ್ತಿರೋಂಥ ವಿಡಿಯೋ. ಅಮ್ಮ ಅವರು ಸ್ಟಾರ್ಟ್ ಮಾಡಿ ನಮ್ಮಷ್ಟೇ ಟೈಮ್ ಆಗಿದೆ. ಅದರಲ್ಲಿ ತುಂಬ ಜನ ವ್ಯೂವರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ ಇದ್ದಾರೆ. ಅವ್ರ ಬಗ್ಗೆ ಹೇಳ್ತಾ ಇದ್ರು. ನಂಗೆ ತುಂಬ ಖುಷಿ ಆಯಿತು ಆ ವಿಡಿಯೋ ನೋಡಿ. ತಕ್ಷಣ ಆ ವಿಡಿಯೋನ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಇವರ ಫೋನ್ ನಂಬರ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದೆ. ಆದರೆ ನಾನು ಫೋನ್ ನಂಬರ್ ಸಿಕ್ಕಿಲ್ಲ. ವಿಡಿಯೋದ ಮುಖಾಂತರ ನಾನು ಕಮೆಂಟಿಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿದೆ, ಸರ್ ನಂದು ಹಿಂಗೆ ಗೂಗಲ್ ಆ್ಯಡ್ಸ್ ಪಿನ್ ಬರ್ತಾಯಿಲ್ಲ, ನನಗೆ ಹಿಂಗೆ ಆಗ್ತಿದೆ ಅಂತೇಳಿ. ಅವ್ರು ಹೇಳಿದ್ರು, ನಮ್ಮ ಗೂಗಲ್ ಆ್ಯಡ್ಸ್ ಪಿನ್ನಿಂದೇ ಒಂದು ವಿಡಿಯೋ ಮಾಡಿದ್ದೀನಮ್ಮ, ನೋಡಿ ನಮ್ಮದು ಚಾನಲ್ ಅಂದರೆ ನಮ್ಮ ಫೋನ್ ನಂಬರ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಹೇಳಿದರು. ಆಮೇಲೆ ನಾನು ಬಿಟ್ಟು ಅವ್ರದ್ದು ಚಾನಲಿಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಅವ್ರ ವೀಡಿಯೋಗಳನ್ನು ನೋಡ್ತಾ ಬಂದೆ. ಮತ್ತು ಅವ್ರ ಪಾಪ ಎಷ್ಟು ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ, ನಾನು ತಕ್ಷಣ ಅವ್ರ ಫೋನ್ ನಂಬರ್ ತೊಗೊಂಡ್ಬಿಟ್ಟು ಫೋನ್ ಮಾಡಿದೆ, ಸರ್ ನನಗೆ ಗೂಗಲ್ ಆ್ಯಡ್ಸ್ ಪಿನ್ ಬರ್ತಾಯಿಲ್ಲ, ಬರತ್ತೇನೋ ನಂಬಿಕೆನೇ ಇಲ್ಲ, ಏನು ಮಾಡೋದು? ನಮ್ಮ ಸೈಬರಲ್ಲಿ ಹೇಳಿದರು ಅಕ್ಟೋಬರ್ ತಿಂಗಳ ತನಕ ಕಾಯಿರಿ ಅಂತೇಳಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಅಕ್ಟೋಬರ್ ತಿಂಗಳ ತನಕ ಯಾಕೆ ಕಾಯ್ತೀರಾ, ಬರುತ್ತೆ ಅಂದರು. ಆದರೂ ನಾನು ಆಯಿತು ನನ್ನ ಮಗ ಕೇಳೋಣ ಅಂದ್ಬಿಟ್ಟು ಸಂಜೆ ಕೇಳಿದೆ ಅವನಿಗೆ. ಅಕ್ಟೋಬರ್ ತಿಂಗಳ ತನಕ
ಕಾಯ್ಬೇಕಂತ ಹೇಳಿದರು. ಇಲ್ಲಿ ಸರ್ರು ಇವರು ಅಕ್ಟೋಬರ್ ತಿಂಗಳ ತನಕ ಬೇಡ ಯಾಕೆ ಕಾಯ್ತೀರಾ ಅಂತೇಳಿ ಅವರು ಡೈರೆಕ್ಟಾಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಗೂಗಲ್ ಆ್ಯಡ್ಸ್ ಪಿನ್ನಿಂದು ಏನಾದರೂ ಸಮಸ್ಯೆ ಇದ್ದರೆ ಮತ್ತು ವೆರಿಫಿಕೇಷನ್ ಆಗಿರ್ಬೋದು, ಏನೇ ನಿಮಗೆ ಕೇಳಬೇಕು ಅಂತ ಇದ್ದರೆ ನೀವು ಅವರ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಲಿಂಕನ್ನು ಹಾಕಿರ್ತೀನಿ, ಅವ್ರ ನಂಬರ್ ಸಹ ಕೊಟ್ಟಿರ್ತೀನಿ. ಆದರೆ ತುಂಬ ರೆಸ್ಪಾನ್ಸ್ ಮಾಡ್ತಾರೆ ನಮ್ಮ ಮಾತಿಗೆ. ಹೇಗಂತಂದರೆ ನಾನು ಅವರಿಗೆ ಹೇಳಿದೆ, ಇಲ್ಲಮ್ಮ ನೀವು ಚೆನ್ನಾಗಿ ಕೆಲಸ ಮಾಡಿ, ಚಾನಲ್ ಮೇಲೆ ಚೆನ್ನಾಗಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿ ನಿಮ್ಮ ಚಾನಲನ್ನು ನೀವು ಗ್ರೋತ್ ಕಡೆ ಗಮನ ಕೊಡಿ, ನಾನು ಎಲ್ಲ ಸರಿ ಮಾಡಿಕೊಡ್ತೀನಿ, ಇದು ಅಡ್ರೆಸ್ ಎಲ್ಲ ಕರೆಕ್ಟ್ ಇದೆಯಾ ನೀವು ಹಾಕಿರೋದು ಅಂತ ಹೇಳ್ಬಿಟ್ಟು ನೋಡ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗೆ ನಾವೆಲ್ಲ ಐ ಡಿ ಎಲ್ಲ ಕೊಟ್ಟ ಮೇಲೆ ಅವರು ನಮ್ಮ ಅಡ್ರೆಸ್ಸನ್ನು ಚೆಕ್ ಮಾಡಿದ್ರು. ನಾವು ಕೊಟ್ಟಿರೋಂಥ ಅಡ್ರೆಸ್ಸೇ ತಪ್ಪಿತ್ತು. ನಮಗೆ ನಾವು ಅಡ್ರೆಸ್ ಕೊಟ್ಟಿರೋದಕ್ಕೆ ನಾವು ಗೂಗಲ್ ಆ್ಯಡ್ಸ್ ಪಿನ್ನಿಗೆ ವೆಯ್ಟ್ ಮಾಡ್ತಿದ್ರೆ ನಿಜವಾಗೂ ಬರ್ತಿರ್ಲಿಲ್ಲ. ಸರ್ರು ತುಂಬ ಕನ್ನಡ ಕ್ರಿಯೇಟರ್ ಗೈಡ್ಲೈನ್ಸ್ ಅಂತ ಹೇಳ್ಬಿಟ್ಟು ಚಾನಲ್ ನೇಮು, ನಾನು ಫೋನ್ ನಂಬರ್ ಸಹ ಹಾಕಿರ್ತೀನಿ. ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ನೀವು ತಗೋಬೋದು. ತುಂಬ ಚೆನ್ನಾಗಿ ನಮಗೆ ಹೇಳ್ತಾರೆ ಅವರು. ಅಂದರೆ ಮತ್ತು ಆಮೇಲೆ ನನಗೆ ಅವರಿಗೆ ಕೊಟ್ಟ ಮೇಲೆ ಅವರು ಅಡ್ರೆಸ್ ಎಲ್ಲ ಸರಿಯಾಗಿ ಹಾಕಿದ್ರ ಮೇಲೂ ಸಹ 1.5 ಮಂತ್ ಬರಲೇ ಇಲ್ಲ ಪಿನ್ನು. ನಾನು ಸರ್ ಎಂತ ಮಾಡೋದು ಅಂತ ಕೇಳಿದೆ. ಸರ್ ಹೇಳಿದ್ರು, ಅಮ್ಮ ವೆಯ್ಟ್ ಮಾಡಿ, ಸ್ವಲ್ಪ ಲೇಟ್ ಆಗುತ್ತೆ, ಬರುತ್ತೆ ಅಂತ ಹೇಳಿದ್ರು. ಆಗಲೂ ಸಹ ಬಂದಿರಲಿಲ್ಲ. ಆಮೇಲೆ ನಾನು ಮತ್ತು ಆಧಾರದ್ದೆಲ್ಲ ಕರೆಕ್ಟಾಗಿ ಅವ್ರು ಚೆಕ್ ಮಾಡಿ ಅಲ್ಲೂ ಸ್ವಲ್ಪ ತಪ್ಪಾಗಿತ್ತಂತೆ, ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಇವತ್ತು ಬೆಳಗ್ಗೆ ನಾನು ಸರ್ ಇನ್ನೂ ಪಿನ್ ಬಂದಿಲ್ಲ ಅಂತ ಹೇಳುವಾಗ ಮೇಡಮ್ ನೀವು 22 ತನಕ ವೆಯ್ಟ್ ಮಾಡಿ, ಬರಲಿಲ್ಲ ಅಂತ ಹೇಳಿದ್ರೆ ನೋಡೋಣ ಅಂತ ಹೇಳ್ತಾ ಇದ್ದಾಗೇ ಪಿನ್ ಬಂದುಬಿಡ್ತು. ನಮ್ಮನೆಯವರು ಪಿನ್ನನ್ನು ತಗೊಂಡ್ರು. ನಮ್ಮನೆಯವರು ಗೂಗಲ್ ಆ್ಯಡ್ಸ್ ಪಿನ್ ರಿಸೀವ್ ಮಾಡಿಕೊಂಡ್ರು. ಹಾಗೆ ಒಳಗೆ ತಂದರು. ಸರ್ ತುಂಬ ಥ್ಯಾಂಕ್ಸ್ ಸರ್, ನನಗೆ ಗೂಗಲ್ ಆ್ಯಡ್ಸ್ ಪಿನ್ ಬಂದಿದೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಹೇಳಿದೆ. ಹಾಗೆಯೇ ಯಾರಿಗಾದರೂ ಗೂಗಲ್ ಆ್ಯಡ್ಸ್ ಪಿನ್ ಆಗಿರ್ಬೋದು, ನಿಮಗೆ ಯೂಟ್ಯೂಬಲ್ಲಿ ಏನೇ ರೀಯೂಸ್ ಕಂಟೆಂಟ್ ಆಗಿರ್ಬೋದು, ಏನೇ ಸಮಸ್ಯೆ ಇದ್ರೂ ಸಹ ನೀವು ಕನ್ನಡ ಕ್ರಿಯೇಟರ್ ಗೈಡ್ಸ್ ಚಾನಲ್ಲಿಗೆ ನಾನು ನಂಬರ್ ಕೊಟ್ಟಿರ್ತೀನಿ, ಅದನ್ನು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಅವರು ನಿಮಗೆ ಏನೇ ಪ್ರಾಬ್ಲಮ್ ಆಗಿದ್ದು ನಿಮ್ಮ ಚಾನಲಲ್ಲಿ ಸರಿ ಮಾಡಿಕೊಡ್ತಾರೆ. ಹಾಗೆ ನಾವು ಮತ್ತೊಂದು ಅಂತಂದರೆ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ನಮ್ಗೆ ಏನು ಗೊತ್ತಿದೆ, ನಾವು ಯಾವುದು ಬಗ್ಗೆ ನಾವು ವಿಡಿಯೋಗಳನ್ನು ಮಾಡ್ತಿರ್ತೀವೋ ಅದ್ರ ಬಗ್ಗೆ ನಾವು ಕರೆಕ್ಟಾಗಿ ದಿನನಿತ್ಯ ಕೆಲಸ ಮಾಡಬೇಕು. ಹಾಗೆ ನಾವು ಮಾಡೋ ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇರಬೇಕು. ಫ್ರೆಂಡ್ಸ್, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಶನಿವಾರ. ನನ್ನದು ವೆರಿಫಿಕೇಷನ್ ಎಲ್ಲ ಆಗಿದೆಯಲ್ಲ ಶನಿವಾರ. ಹಾಗೆ ಆ್ಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಸಹ ಶನಿವಾರ. ಆದರೆ ನನ್ನ ಪಿನ್ ನಂಬರ್ ಬಂದಿರೋದು ಮಾತ್ರ ಸೋಮವಾರ. ಇವತ್ತು ನಮ್ಮ ಮನೆ ಹತ್ರ ಇಟ್ಟಿರುವಂಥ ಗಣಪತಿಗೆ ಭಜನೆ ಹೇಳಕ್ಕೆ ಹೋಗಿದ್ವಿ. ಅಲ್ಲಿಂದಲೇ ಬಂದುಬಿಟ್ಟು ಒಂದು ವಿಡಿಯೋ ಮಾಡೋಣ ಗೂಗಲ್ ಆ್ಯಡ್ಸ್ ಪಿನ್ ಬಗ್ಗೆ. ನನ್ನ ಥರನೇ ಪಿನ್ ಬರೋದಕ್ಕೆ ಕಷ್ಟಪಡ್ತಾ ಇರೋರಿಗೆ ಏನಾದರೂ ಈ ವಿಡಿಯೋದಿಂದ ಉಪಯೋಗ ಆಗ್ಬೋದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯೂಟ್ಯೂಬ್ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಇವತ್ತಿಂದಲೇ ಸ್ಟಾರ್ಟ್ ಮಾಡಿ. ಆದರೆ ಸ್ವಲ್ಪ ತಾಳ್ಮೆಯಿಂದ ನೀವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡ್ತಾ ಹೋಗಿ. ಪ್ರತಿದಿನ ಒಂದು ವಿಡಿಯೋನ ಹಾಕ್ತಾ ಹೋಗಿ. ನಿಮಗೆ ಯೂಟ್ಯೂಬಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಫಸ್ಟಿಗೆ ವ್ಯೂಸ್ಗಳು ಬರೋದಿಲ್ಲ. ನನಗೂ ಹಾಗೆ ಆಗಿತ್ತು. 50, 100 ನನಗೆ ದಿನಕ್ಕೆ 100 ವ್ಯೂಸ್ ಬಂದುಬಿಟ್ರೆ ಅದೇ ಖುಷಿ ಆಗ್ತಿತ್ತು. ಹಾಗೆಯೇ 200 ಮತ್ತು ಹಾಗೆ 500 ಈಗೆಲ್ಲ ನಾವು ಆ ವ್ಯೂಸನ್ನು ಚೆಕ್ ಮಾಡೋಕ್ಕೆ ಹೋಗೋದಿಲ್ಲ. ಅದು ನಾವು ಮಾಡೋ ಕೆಲಸ ಕರೆಕ್ಟ್ ಚೆನ್ನಾಗಿತ್ತು, ವ್ಯೂವರ್ಸಿಗೆ ಇಷ್ಟ ಆಯಿತು ಅಂದರೆ ನೋಡ್ತಾರೆ. ಹಾಗೆ ನೀವು ಯೂಟ್ಯೂಬಲ್ಲಿ ಏನಾದರೂ ವಿಡಿಯೋ ಮಾಡಬೇಕು, ನಾನು ಯೂಟ್ಯೂಬ್ ವಿಡಿಯೋಗಳನ್ನು ಹಾಕಬೇಕು ಅನ್ನೋ ಮನಸ್ಸಿದ್ರೆ ನೀವು ಸ್ಟಾರ್ಟ್ ಮಾಡ್ತಾ ಹೋಗಿ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ತಾ ಹೋಗಿ. ನೀವು ಯಾರ ಮಾತಿಗೂ ಸಹ ಗಮನ ಕೊಡಬೇಡಿ. ನನಗೂ ಸಹ ತುಂಬ ಜನ ಹಂಗ್ಸಿದ್ದಾರೆ ಫ್ರೆಂಡ್ಸ್. ಅಂದರೆ ಹಾಯ್ ಫ್ರೆಂಡ್ಸ್ ಅಂತ ಹೇಳೋದು, ನಾನು ಹೋಗ್ತಾ ಇದ್ದರೆ ಅದನ್ನೇ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತ ಹೇಳಿ ನನಗೆ ಅನುಕರಣೆ ಮಾಡೋದು, ಅದನ್ನೆಲ್ಲ ನಾನು ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ. ಓಕೆ. ನನಗೆ ಅಂದರೆ ಫ್ರೆಂಡ್ಸ್ ಹೆಂಗಂದರೆ ಫಸ್ಟಿಗೆ ನಮಗೆ ಹೇಗಂತ ಗೊತ್ತಿರೋದಿಲ್ಲ. ನಾವೇನು ಟ್ರೈನ್ ಆಗಿಬಿಟ್ಟು ಈ ವಿಡಿಯೋಗಳನ್ನೆಲ್ಲ ಏನು ಮಾಡ್ತಾ ಇರಲ್ಲ. ನಾವು ಸ್ಟಾರ್ಟ್ ಮಾಡಿ ನಮ್ಗೆ ಏನು ಗೊತ್ತುಂಟೋ ಅದನ್ನು ನಾವು ಹೇಳ್ತಾ ಇರ್ತೀವಿ. ಹಾಗಾಗಿ ನಾನು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಮನೆಯವರಾಗಿರ್ಬೋದು, ನನ್ನ ಮಗ ಆಗಿರ್ಬೋದು, ಅವರು ಸಹ ನಗಾಡ್ತಿದ್ರು. ಹಾಯ್ ಫ್ರೆಂಡ್ಸ್ ಅಂತೆಲ್ಲ ಹೇಳೋದು, ನಗಾಡೋದು. ಎಷ್ಟೋ ನನ್ನ ಫ್ರೆಂಡ್ಸ್ ಹಾಗೆಲ್ಲ ಮಾಡಿದ್ದಾರೆ. ಹಾಗೆ ನನಗೆ ಸಪೋರ್ಟ್ ಮಾಡಿದಂತಹ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಇವತ್ತು ಸಹ ನಾನು ಗೂಗಲ್ ಆ್ಯಡ್ಸ್ ಪಿನ್ ಬಂದಿರೋದು ಶಾರ್ಟ್ಸ್ ವಿಡಿಯೋದಲ್ಲೇ ಹಾಕಿದ್ದೆ. ಅದನ್ನು ನೋಡಿಬಿಟ್ಟು ನಮ್ಮ ಪಕ್ಕದ ಮನೆ
ನಮ್ಮ ಮನೆ ಪಕ್ಕದ ಮನೆ ಮಿಸ್ ಸಹ ವಿಶ್ ಮಾಡಿದ್ರು, ನೀ ಕಷ್ಟಪಡ್ತಾ ಇರೋದಕ್ಕೆ ಒಳ್ಳೇದಾಗೇ ಆಗುತ್ತೆ ಅಂತ ನಂಗೆ ವಿಶ್ ಮಾಡಿದ್ರು. ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ನಾನು ವಿಡಿಯೋ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ಸಪೋರ್ಟ್ ಮಾಡಿದಂಥವ್ರು ಎಲ್ರಿಗೂ ನಾನು ಈ ವಿಡಿಯೋದ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಫಸ್ಟಿಗೆ ನನಗೆ ಒಂದು ಸೆಲ್ಫಿ ಸ್ಟಿಕ್ ಸಹ ಇರಲಿಲ್ಲ. ನಾನು ಹೇಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಸೆಲ್ಫಿ ಈ ರೀತಿ ಇಟ್ಕೊಂಡ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್. ಅಂದರೆ ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರಂತ ಅನಿಸ್ಲಿಲ್ಲ. ನನ್ನ ಹತ್ರ ಏನಿದೆ ಅದೇ ನಾನು ಮೊಬೈಲಲ್ಲೇ ನಾನು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಿದ್ದೆ. ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಹೇಗಂದರೆ ನನಗೆ ಕ್ಯಾಮ್ರಾ ಇರಬೇಕು, ನಂದು ಒಳ್ಳೆ ಮೊಬೈಲ್ ಇರಬೇಕು, ಸೆಲ್ಫಿ ಸ್ಟಿಕ್ ಬೇಕು ಅಂತೆಲ್ಲ ಆಸೆಗಳಿರುತ್ತೆ. ಅದು ನಿಮಗೆ ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತ ಆಸೆ ಇದ್ದರೆ ಫಸ್ಟು ಸೆಲ್ಫಿ ಇದರಲ್ಲೇ ಮಾಡಿ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಫ್ರೆಂಡ್ಸ್, ಫಸ್ಟಿಗೆಲ್ಲ ವಿಡಿಯೋ ಮಾಡೋಕ್ಕೆ ನನ್ನ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ನನ್ನ ಮಕ್ಕಳನ್ನ ಕರೆದಿದ್ದೀನಿ, ಹಾಗೆ ನನ್ನ ಮನೆಯವ್ರಿಗೆ ಹೇಳಿದ್ದೀನಿ, ವಿಡಿಯೋ ಮಾಡೋಕ್ಕೆ ಬರಲಿಲ್ಲದ್ರೂ ಮಾಡಿ ಅಂತ ಹೇಳಿದ್ದೀನಿ. ನನಗೆ ವಿಡಿಯೋಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನಗೆ ಅಮೌಂಟ್ ಬಂದಮೇಲೆ ಎಷ್ಟು ಬಂತು, ನನಗೆ ಅಮೌಂಟು ಹೇಗೆ ಬಂತು, ಎಷ್ಟು ಬಂದು, ನಾನು ಇನ್ನೂ ಯೂಟ್ಯೂಬಲ್ಲಿ ಎಷ್ಟು ಕಷ್ಟಪಟ್ಟೆ. ನನಗೆ ಈ ಗೂಗಲ್ ಆ್ಯಡ್ಸ್ ಪಿನ್ ಬರೋದಕ್ಕಾಗಿರ್ಬೋದು, ಅಮೌಂಟ್ ಬರೋದಕ್ಕಾಗಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಅಮೌಂಟ್ ಬಂದಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಆದರೆ ಎಷ್ಟೇ ಅಮೌಂಟ್ ಬರಲಿ ಅದು ಖುಷಿನೇ. ಹೇಗಂದರೆ ಫ್ರೆಂಡ್ಸ್, ನಾವು ಟೈಲರು ಒಂದು ದಿವ್ಸಕ್ಕೆ ಒನ್ಸ್ ಮಾಡಿದ್ರೆ ನಾವು 1,500 2,000 ಬಟ್ಟೆ ಹೊಲಿಬೋದು. ಆದರೆ ಇದರಲ್ಲಿ ಎಷ್ಟು ಕಡಿಮೆ ಆದರೂ ಅಮೌಂಟ್ ಬರಲಿ, ಎಷ್ಟಾದರೂ ಅಮೌಂಟ್ ಬರಲಿ, ದುಡ್ಡು ಬರಲಿ, ನನಗೆ ಬೇಜಾರಿಲ್ಲ. ಯಾಕಂದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಂಗೆ ಸಿಕ್ಕಿದೆ. ನಾನು ಅದಕ್ಕೆ ಖುಷಿ ಪಡ್ತೀನಿ ಅಷ್ಟೇ. ಈಗಂದರೆ ಮನೆಯವರು ಎಲ್ಲ ಹೇಳ್ತಿರ್ತಾರೆ, ನೀನು ಇಷ್ಟೆಲ್ಲ ವೀಡಿಯೋಸ್ ಮಾಡ್ತಾ ಇರ್ತೀಯ, ಏನು ಪ್ರಯೋಜನ ಇಲ್ಲ ಆ ಥರ ಎಲ್ಲ ಹೇಳ್ತಾರಲ್ವ. ಅವರಿಗೆ ನಾನು ನೋಡಿ ನಾನು ಇದರಿಂದನೂ ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಬೇಕು ಅನ್ನೋದಕ್ಕೋಸ್ಕರ. ಅಷ್ಟು ಬಿಟ್ಟರೆ ನನಗೆ ಇದರಲ್ಲಿ ಎಷ್ಟೇ ದುಡ್ಡು ಬಂದರೂ ಖುಷಿನೇ. ಆದರೆ ನನ್ನ ಫಸ್ಟು ಪೇಮೆಂಟ್ ಏನಿದೆ, ನಾನು ನಂಬಿರೋಂಥ ಆಂಜನೇಯ ಆಗಿರ್ಬೋದು, ಮನೆ ದೇವರಾಗಿರ್ಬೋದು, ನಮ್ಮ ಮಾರಿಕಾಂಬಾ ದೇವರಾಗಿರ್ಬೋದು, ಹಾಗೆ ನನಗೆ ಸಪೋರ್ಟ್ ಮಾಡಿದ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ರಿಗೂ ಅದರಲ್ಲಿ ಟ್ರೀಟ್ ಕೊಡಿಸ್ಬೇಕು. ಅಂದರೆ ಫಸ್ಟ್ ಪೇಮೆಂಟ್ ನನ್ನ ಸ್ವಂತಕ್ಕೆ ಏನಕ್ಕೂ ಬಳಸ್ಕೊಬಾರ್ದು. ಹಾಗೆ ನನ್ನ ಕೈಯಿಂದ ಕೆಲವು ಜನಕ್ಕೆ ಹೆಲ್ಪ್ ಮಾಡಬೇಕು, ಏನೋ ಒಂದು ವಸ್ತುಗಳನ್ನು ತಂದು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಪೇಮೆಂಟ್ ಬಂದಮೇಲೆ ಎಷ್ಟು ಬಂತು ಅಂತ ನೋಡಿಬಿಟ್ಟು ಹೇಗೆ ಮಾಡಬೇಕು. ನನ್ನ ಫ್ರೆಂಡ್ಸ್ ಎಲ್ರಿಗೂ ಸಹ ಚಿಕ್ಕದಾದರೂ ಅಡ್ಡಿಲ್ಲ ಟ್ರೀಟ್ ಕೊಡಿಸ್ಬೇಕು. ನನಗೆ ಯೂಟ್ಯೂಬ್ಗೆ ವಿಡಿಯೋಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಜನ. ಅಂದರೆ ನನ್ನ ವಿಡಿಯೋ ಫಸ್ಟಿಗೆ ನನ್ನ ಹತ್ರ ಸೆಲ್ಫಿ ಸ್ಟಿಕ್ ಇರಲಿಲ್ಲ, ಏನೂ ಇರಲಿಲ್ಲ. ಮೊಬೈಲ್ ಇಟ್ಕೊಂಡ್ಬಿಟ್ಟು ವಿಡಿಯೋ ಮಾಡಿ ಅಂತಿದ್ದು. ನಾನು ಸ್ಟಿಚ್ ಮಾಡೋದಲ್ವಾ, ಯಾರಾದರೂ ವಿಡಿಯೋ ಮಾಡಬೇಕಿತ್ತು. ಆ ರೀತಿಯೇ ನಾನು ಒಂದು 10-15 ವಿಡಿಯೋ ಹಾಕಿದ್ದೀನಿ. ಅದಕ್ಕೂ ಸಹ ನಂಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಯೂಟ್ಯೂಬ್ ಪೇಮೆಂಟ್ ಬಂದಮೇಲೆ ನಾನು ವಿಡಿಯೋ ಮಾಡುವಾಗ ಯಾರ್ಯಾರು ನನಗೆ ವಿಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದಾರೆ, ನನಗೆ ಧೈರ್ಯ ತುಂಬಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಇವತ್ತು ನಾನು ಗೂಗಲ್ ಆ್ಯಡ್ಸ್ ಪಿನ್ನಿಂದ ಒಂದು ವಿಡಿಯೋ ಮಾಡಬೇಕಿತ್ತು. ಯಾರಿಗಾದರೂ ಪಿನ್ ಬಗ್ಗೆ ಆಗಲಿ, ಯೂಟ್ಯೂಬ್ ಪ್ರತಿಯೊಂದು ನೀವು ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಕನ್ನಡ ಕ್ರಿಯೇಟರ್ ಗೈಡ್ಸ್ ಅವರ ಚಾನಲ್ ನೋಡಿ ಮತ್ತು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಫೋನ್ ನಂಬರ್ ಹಾಕಿರ್ತೀನಿ. ಅವರು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ನಿಮಗೆ. ಅವರು ಹೇಗಂತ ಅಂದರೆ ಕೇಳ್ತಾರೆ, ನನಗೆ ಕೇಳ್ತಾಯಿದ್ರು, ಮೇಡಮ್ ಗೂಗಲ್ ಆ್ಯಡ್ಸ್ ಪಿನ್ ಬಂತ, ಹೇಗೆ ಬರುತ್ತೆ, ನೀವು ಧೈರ್ಯವಾಗಿರಿ, ಕೆಲಸ ಮಾಡಿ ಅಂತ ಹೇಳ್ತಿದ್ರು. ಈ ರೀತಿ ಸಪೋರ್ಟ್ ಕೊಡೋರಿದ್ದರೆ ಧೈರ್ಯ ಬರುತ್ತೆ. ನನಗೆ ಅಷ್ಟು ಧೈರ್ಯ ಇತ್ತು, ಬಂದೇ ಬರುತ್ತೆ ಅಂತಲೇ ಅವ್ರು ಅಷ್ಟು ಧೈರ್ಯ ತುಂಬಿದ್ರು. ಹಾಗಾಗಿ ಬಂದಿದೆ ಫ್ರೆಂಡ್ಸ್. ನನಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಬೇಕು. ಇನ್ನೂ ಹೆಚ್ಚು ನೀವೆಲ್ಲ ನನಗೆ ಪ್ರೀತಿ ವಿಶ್ವಾಸ ಕೊಡಬೇಕು. ಹಾಗೆ ನನಗೆ ಏನು ಗೊತ್ತಿದೆ, ನನಗೆ ಟೈಲರಿಂಗಲ್ಲಿ ಏನು ಗೊತ್ತಿದೆ, ಟೈಲರಿಂಗಲ್ಲಿ ನೀವೆಲ್ಲ ಏನು ಕಲಿಬೇಕು ಅದನ್ನು ನಾನು ಮಾಡ್ತಾ ಹೋಗ್ತೀನಿ. ಹೀಗೆ ನಾನು ವಿಡಿಯೋನ ವಾಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್. ಹಾಗೆ ಗುಡ್ ನೈಟ್.